ವೆಲ್ಕಮ್ ಟು ರೂಪಾಸ್ ಕಿಚನ್ ವಿಡಿಯೋಸ್. ಇವತ್ತಿನ ರೆಸಿಪಿ ರಾಗಿ ಹಿಟ್ಟಿನಿಂದ ರಾಗಿ ಆಮ್ಲಿ ಯಾವ ರೀತಿ ಮಾಡೋದನ್ನು ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಇಲ್ಲಿ ನಾನು ಒಂದು ಪಾತ್ರೆಗೆ 1 ಗ್ಲಾಸ್ ನೀರು ಹಾಕ್ಕೊಂಡು ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೇನೆ ನೋಡಿ. ಈಗ ಒಂದು ಬೌಲಿಗೆ ನಾನು 2 ಟೀ ಸ್ಪೂನ್ ರಾಗಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. 1 ಗ್ಲಾಸ್ ನೀರಿಗೆ 2 ಟೀ ಸ್ಪೂನ್ ರಾಗಿ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ. ಗಂಟು ಆಗಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಆಗಬೇಕು. ಈಗ ಬಾಯ್ಲ್ ಆಗುತ್ತಿರುವಂಥ ನೀರಿಗೆ ನಾನು ಇದನ್ನು ಹಾಕೋತಾ ಇದ್ದೀನಿ ನೋಡಿ. ಈ ರೀತಿ ಹಾಕೋದ್ರಿಂದ ರಾಗಿ ಚೆನ್ನಾಗಿ ಆಗುತ್ತದೆ, ಗಂಟಾಗಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು 1 ಟೀ ಸ್ಪೂನ್ ಉಪ್ಪನ್ನು ಹಾಕ್ತಾ ಇದ್ದೀನಿ ನೋಡಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಕುದಿಬೇಕಾದ್ರೆ ಲೋ ಫ್ಲೇಮ್ ಇಟ್ಕೋಬೇಕು, ಇಲ್ಲಾಂದರೆ ಉಕ್ಕಿ ಬಿಡುತ್ತದೆ ನೋಡಿ. ಚೆನ್ನಾಗಿ ಕುದೀತಾ ಇದೆ ನೋಡಿ. ಈ ರೀತಿ ಚೆನ್ನಾಗಿ ಕುದ್ದ ನಂತರ ಈಗ ನಾನು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ಇದು ತಣ್ಣಗಾಗಬೇಕು. ಈಗ ನಾನು ಇಲ್ಲಿ ಮಜ್ಜಿಗೆಯನ್ನು ಮಾಡ್ಕೋತಾ ಇದ್ದೀನಿ. ಒಂದು ಬೌಲ್ ಗಟ್ಟಿ ಮೊಸರು, ಹುಳಿ ಆಗಿರಬೇಕು. ಸ್ವಲ್ಪ ಹುಳಿ ಇದ್ರೇ ಆಮ್ಲಿ ಚೆನ್ನಾಗಿ ಬರುತ್ತದೆ. ಒಂದು ಗಟ್ಟಿ ಮೊಸರು ಹಾಕ್ಕೊಂಡು ಈಗ ನಾನು ಮಜ್ಜಿಗೆಯನ್ನು ಮಾಡ್ಕೋತಾ ಇದ್ದೀನಿ. ಆಮ್ಲಿ ಎಷ್ಟು ಬೇಕೋ ಅಷ್ಟು ಮಜ್ಜಿಗೆಯನ್ನು ಮಾಡ್ಕೊಳ್ಳಿ. ನೀರು ಮಜ್ಜಿಗೆ ಮಾಡ್ಕೊಳ್ಳಿ, ಆದಷ್ಟು ಗಟ್ಟಿ ಮಜ್ಜಿಗೆ ಮಾಡ್ಕೊಬೇಡಿ, ನೀರು ಮಜ್ಜಿಗೆ ಮಾಡ್ಕೊಳ್ಳಿ. ಈಗ ರಾಗಿ ಆಮ್ಲೆ ತಣ್ಣಗಾಗಿದೆ ನೋಡಿ. ಈ ರೀತಿ ತಣ್ಣಗಾಗಬೇಕು. ಆಮ್ಲೆ ಯಾವಾಗಿದ್ದರೂ ಬಿಸಿ ಇದ್ದಾಗ ಮಜ್ಜಿಗೆ ಹಾಕಕ್ಕೆ ಹೋಗಬೇಡಿ. ಈಗ ತಣ್ಣಗಾದಂಥ ಆಮ್ಲೆಯನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ನೋಡಿ. ಈಗ ಕಡೆದಂಥ ಮಜ್ಜಿಗೆಯನ್ನು ಸೇರಿಸ್ಕೋತಾ ಇದ್ದೀನಿ ನೋಡಿ. ಚೆನ್ನಾಗಿ 2 ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ 1 ಟೀ ಸ್ಪೂನ್ ಉಪ್ಪನ್ನು ಹಾಕ್ತಾಯಿದ್ದೀನಿ. ಯಾಕಂದರೆ ಮಜ್ಜಿಗೆಯಲ್ಲಿ ನಾವು ಉಪ್ಪು ಹಾಕಿರಕ್ಕಿಲ್ಲ, ಆಮ್ಲಿ ಮಾಡುವಾಗ ಹಾಕಿದ್ದೆ. ಹೀಗಾಗಿ ಮಜ್ಜಿಗೆಗೆ 1 ಟೀ ಸ್ಪೂನ್ ಮತ್ತೆ ಉಪ್ಪು ಹಾಕ್ಕೊಳ್ಳೋಣ. ಈಗ ಹಸಿ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದನ್ನು ಹಾಕೋತಾ ಇದ್ದೀನಿ. ಬಾಯಲ್ಲಿ ಅವು ಭಾರಿ ಟೇಸ್ಟ್ ಆಗುತ್ತವೆ, ಕೊನೆಗೆ ಹಾಕ್ಕೊಳ್ಳಿ. ಈಗ ಕೊತ್ತಂಬರಿಯನ್ನು ಹಾಕೋತಾ ಇದ್ದೀನಿ. ಈಗ ರಾಗಿ ಆಮ್ಲಿ ರೆಡಿಯಾಗಿದೆ ನೋಡಿ. ಈಗ ರಾಗಿ ಜ್ಯೂಸ್ ಅನ್ಬೋದು, ರಾಗಿ ಆಮ್ಲಿ ಅನ್ಬೋದು. ಬೇಸಿಗೆಗಾಲದಲ್ಲಿ ಇದನ್ನು ಮಾಡಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಹೊಟ್ಟೆಗೂ ತಂಪು ಕೂಡ, ಮಕ್ಕಳಿಗಂತೂ ಭಾಳ ಆರೋಗ್ಯಕ್ಕೆ ಒಳ್ಳೆಯದು. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ರಾಗಿ ಆಮ್ಲಿ ರೆಸಿಪಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮುಖಾಂತರ ಹೇಳಿ. ಈ ರೆಸಿಪಿ ನಿಮಗೆ ಲೈಕ್ ಆದರೆ ಶೇರ್ ಮಾಡಿ, ಕಮೆಂಟ್ ಹೇಳಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.